ಹಾಯ್ ಎಲ್ರಿಗೂ. ಮಕ್ಕಳಿಗೆ ಅವಾಗ ಕೋಲ್ಡ್ ಕಾಫು ಆಗುತ್ತಲ್ವಾ? ಅದಕ್ಕೆ ನಾನೊಂದು ಸೂಪರ್ ಆಗಿರುವ ರೆಮಿಡಿ ಹೇಳ್ತಾ ಇದ್ದೀನಿ ಇವತ್ತು. 4ರಿಂದ 5 ಸ್ಪೂನು ನಾನು ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಹಾಗೆ 5ರಿಂದ 6 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ನಾನು ಅಜ್ವೈನ ತೊಗೊಂಡಿದ್ದೀನಿ, ಅಂದರೆ ಓಮ್ ಕಾಳು ತೊಗೊಂಡಿದ್ದೀನಿ. 2 ಎಲೆ ಸಾಂಬ್ರಾಣಿ ಸೊಪ್ಪು ಅಥವಾ ದೊಡ್ಡಪತ್ರೆ ಎಲೆ ತೊಗೊಂಡಿದ್ದೀನಿ. ಆಮೇಲೆ 2 ಎಳೆ ತುಳಸಿ ತೊಗೊಂಡಿದ್ದೀನಿ. ನಾನಿಲ್ಲಿ ಅವಾಗವಾಗ ಮಾಡ್ಕೊತೀನಿ. ಹಾಗಾಗಿ ನಾನು ಚಿಕ್ಕ ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊತೀನಿ. ನಿಮಗೆ ಬೇಕು ಅಂತಂದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಎಣ್ಣೆ ಕಾಯಕ್ಕಿಡಬೇಕು ಫಸ್ಟಿಗೆ. ಅದಕ್ಕೆ ಬೆಳ್ಳುಳ್ಳಿನ ಹಾಕಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತಂದಾಗ ಅದಕ್ಕೆ ತುಳಸಿ ಹಾಗೂ ಸಾಂಬ್ರಾಣಿಯನ್ನು ಹಾಕಬೇಕು. ಅದಾದಮೇಲೆ ನಾವು ಲಾಸ್ಟಿಗೆ ಅಜ್ವೈನನ ಹಾಕಬೇಕು. ಅಜ್ವೈನ ಬೇಗ ಹಾಕಿದ್ರೆ ಅದು ಕಪ್ಪಗಾಗ್ಬಿಡುತ್ತೆ. ಅದಕ್ಕೆ ಲಾಸ್ಟಲ್ಲಿ ಹಾಕಬೇಕು. ಸ್ವಲ್ಪ ಕಾದಿದೆ ಅಂತ ಅಂದಾಗ ನಾವು ಅದನ್ನ ಫ್ಲೇಮ್ನ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಸ್ವಲ್ಪ ಬೆಚ್ಚಗಿದೆ ಅಂದಾಗ ಮಕ್ಕಳ ಕಾಲಿಗೆ, ತಲೆಗೆ, ಆಮೇಲೆ ಬೆನ್ನಿಗೆ, ಆಮೇಲೆ ಎದೆಯ ಭಾಗಕ್ಕೆ ಲೈಟಾಗಿ ಹಚ್ಚಬೇಕು. ಹಚ್ಚಿಬಿಟ್ಟು ನೈಟ್ ಹಚ್ಚಬೇಕು. ಇದನ್ನ ಯಾವಾಗಲೂ ನೈಟ್ ಹಚ್ಚಿಬಿಟ್ಟು ಸಾಕ್ಸ್ ಹಾಕಿಸಿ ಮಲಗಿಸ್ಬೇಕು. ನಿಮಗೆ ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಇದರಿಂದ. ನಾನು ಇದನ್ನು ಯಾಕೆ ಮಾಡಿದೆ ಅಂತ ನಾನು ಹೇಳ್ತೀನಿ. ನನ್ನದೊಂದು ಇನ್ಸಿಡೆಂಟ್ ಇದೆ. ನನ್ನ ಮಗಳು 5 ಮಂತ್ ಇದ್ದಾಗ ಅವಳಿಗೆ ತುಂಬ ಕೋಲ್ಡ್ ಮತ್ತು ಕಾಫ್ ಆಗಿತ್ತು. ಆವಾಗ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ. ಹಾಸ್ಪಿಟಲ್ಗೆ ಹೋದಾಗ ಡ್ರಾಪ್ಸ್ ಕೊಟ್ಟರು. ಡ್ರಾಪ್ಸ್ ಹಾಕಿದ್ರೂ ಅವಳಿಗೇನು ಕಮ್ಮಿನೇ ಅನ್ನಿಸ್ತಾ ಇರಲಿಲ್ಲ. ಆವಾಗ ನಾವು ಏನು ಮಾಡೋದು ಅಂತ ಹಾಸ್ಪಿಟಲಲ್ಲಿ ಕೇಳಿದಾಗ ಅವರು ಡಾಕ್ಟ್ರು ಒಂದು ಹೋಮ್ ರೆಮಿಡಿ ಹೇಳಿದ್ರು. ಏನಂದರೆ ಮಸ್ಟರ್ಡ್ ಆಯಿಲ್ ಸಿಗುತ್ತೆ ಅಲ್ವಾ, ಅದನ್ನು ಹಚ್ಚಿ ನೈಟ್ ಸಾಕ್ಸ್ ಹಾಕಿಸಿ ಮಲಗಿಸಿ ಅಂತ ಹೇಳಿದರು. ನಮಗೆ ಮಸ್ಟರ್ಡ್ ಆಯಿಲ್ ತುಂಬ ಕಡೆ ಹುಡುಕಿದ್ವಿ, ನಮಗೆ ಅವಾಗ ಸಿಕ್ಕಿಲ್ಲ. ಸೊ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಅವ್ರು ಕೊಟ್ಟೋ ಡ್ರಾಪ್ಸ್ ಜೊತೆಗೇ ನಾನು ಈ ಹೋಮ್ ರೆಮಿಡಿನ ಮಾಡೋಕ್ಕೆ ಶುರು ಮಾಡಿದೆ. ಅವಳಿಗೆ ಸ್ಟಾರ್ಟಿಂಗಲ್ಲಿ ಏನಾಯಿತು ಅಂತಂದರೆ, ನನ್ನ ಹತ್ರ ದೊಡ್ಡಪತ್ರೆ ಎಲೆ ಮತ್ತು ತುಳಸಿ ಹಾಕಿದ್ದೆ ಮಾಡಿದ್ದೆ. ಅದರಲ್ಲಿ ಅಷ್ಟು ಬೇಗ ರಿಸಲ್ಟ್ ಬಂದಿರಲಿಲ್ಲ ಇದು. ಆಮೇಲೆ ನಾನು ಇದು ದೊಡ್ಡಪತ್ರೆ ಮತ್ತು ತುಳಸಿ ಹಾಕಿ ಆ್ಯಡ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಬೇಗ ವರ್ಕ್ ಆಯಿತು. ಇವಾಗಂತೂ ನಾನು ಅವಳು ನೀರಲ್ಲಿ ಆಟ ಆಡಿದಾಗ ಅಥವಾ ಏನಾದರೂ ತುಂಬ ಕೋಲ್ಡಾಗಿ ಆ ಕಡೆ ಈ ಕಡೆ ಹೋದಾಗ ಎಲ್ಲ ನಾನು ನೈಟು ಸ್ವಲ್ಪ ಹೊತ್ತು ಬೆಚ್ಚಗೆ ಮಾಡಿಕೊಂಡು ನಾನು ಮಾಡಿಟ್ಕೊತಾ ಇರ್ತೀನಲ್ಲ, ಅವಾಗವಾಗ ಅದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ಹಚ್ಚೋಕ್ಕಿಂತ ಮೊದಲು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅವಳಿಗೆ ಕಾಲಿಗೆ ಹಚ್ಚಿ ಸಾಕ್ಸ್ ಹಾಕಿಸ್ತೀನಿ ನೈಟ್. ಇವಾಗ ನಮಗೆ ಆ ಥರ ಕೋಲ್ಡ್ ಆಗುತ್ತೆ ಅವಾಗವಾಗ, ಆ ಥರ ಎಲ್ಲ ಪ್ರಾಬ್ಲಮ್ ಇಲ್ಲ ಅವಳದು. ಹಾಗಾಗಿ ನನಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಮಾಡ್ತಾ ಇದ್ದೀನಿ. ಅದರಲ್ಲಿ ಬೇರೆ ನಮ್ಮ ಬೆಂಗಳೂರು ವೆದರ್ ಅಂತೂ ಅವಾಗವಾಗ ಚೇಂಜ್ ಆಗ್ತಾನೆ ಇರುತ್ತೆ. ಈ ವೆದರಿಗೆ ಮಕ್ಕಳಿಗಂತೂ ಅವಾಗವಾಗ ಕೋಲ್ಡ್ ಆಗ್ತಾನೆ ಇರುತ್ತೆ. ಅಂಥವರಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಈ ರೆಮಿಡಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಮಗಳು ಮಲಗಿದ್ದಾಳೆ ಅಂತ ಹೇಳಿ ನಾನು ಮಧ್ಯಾಹ್ನಕ್ಕೆ ಹಾಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಸ್ವಲ್ಪ ಹೊತ್ತಲ್ಲಿ ನನ್ನ ಮಗಳು ಎದ್ಬಿಟ್ಳು. ಇನ್ನೇನು ಮಾಡೋದು, ಅವಳನ್ನ ಹಾಗೆ ಹೆಗಲ ಮೇಲೆ ಹಾಕ್ಕೊಂಡು ನನ್ನೇನು ಕೆಲಸ ಇದೆಯೋ ಅದನ್ನ ಮುಗಿಸ್ಕೊಳ್ಳೋದು. ಈ ಹೆಣ್ಮಕ್ಳಿಗೆ 90% ಹೆಣ್ಮಕ್ಳ ಜೀವನ ಇದೇ ಆಗಿರುತ್ತೆ. ನಮ್ಮ ಜೀವನದಲ್ಲಿ ನಾವು 90 ಭಾಗನ ನಮ್ಮ ಅಡುಗೆ ಮನೆಯಲ್ಲೇ ಕಳೀತಾ ಇರ್ತೀವಿ ಅನಿಸುತ್ತೆ ಅಲ್ವಾ? ಮಕ್ಕಳಾಗೋ ಮೊದಲು ಒಂಥರ ಪ್ರಾಬ್ಲಮ್ ಅಂತಂದರೆ, ಮಕ್ಕಳಾದ್ಮೇಲೆ ಒಂಥರ ಪ್ರಾಬ್ಲಮ್. ಮದುವೆ ಆಗೋಕ್ಕಿಂತ ಮುಂಚೆ ಒಂದು ಥರ ಪ್ರಾಬ್ಲಮ್ ಅಂತಂದರೆ, ಮದುವೆ ಆದಮೇಲೆ ಒಂಥರ ಪ್ರಾಬ್ಲಮ್. ಬರೀ ಹೆಣ್ಮಕ್ಳದ್ದು ಅಡ್ಜಸ್ಟ್‌ಮೆಂಟ್ ಜೀವನನೇ ಆಗೋಯ್ತು ಅಲ್ವಾ? ಒಂದೊಂದು ಸಲ ಅನಿಸುತ್ತೆಪ್ಪ, ಯಾವಾಗೊಮ್ಮೆ ಈ ಜೀವನ ಮುಗೀತು ಹೋಗುತ್ತೆ ಅಂತ. ಇನ್ನೊಂದೊಂದು ಸಲ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಜೀವನ ಅಂತ. ಹಾಗೆ ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ಸಾಂಬಾರು ರುಬ್ಕೊಂಡು ಆಯಿತು. ಇನ್ನೇನು ಸಾಂಬಾರು ಇದು ಕುಕ್ಕರ್ ವಿಸಿಲ್ ಬಂತು ಅಂತಂದರೆ, ನಾನಿಲ್ಲಿ ಸಾಂಬಾರು ಮಾಡ್ಕೊಳ್ಳುವಾಗ ನಾನು ತರಕಾರಿಗೇನು ಉಪ್ಪು ಏನು ಹಾಕಿಲ್ಲ. ಯಾಕಂತಂದರೆ ಅದನ್ನ ನನ್ನ ಮಗಳಿಗೆ ಕೊಡ್ತೀನಿ. ಅವಳಿಗಿನ್ನೂ 1 ಇಯರ್ ಆಗಿಲ್ಲ. ಹೇಳ್ತಾರಲ್ಲ ಇವಾಗ ಸಾಲ್ಟ್ ಕೊಡಬಾರ್ದು ಅಂತ. ಸೊ ಹಾಗಾಗಿ ನಾನು ಅವಳಿಗೇನು ಫುಡ್ ಮಾಡ್ತೀನೋ ಅದಕ್ಕೇನು ಸಾಲ್ಟ್ ಹಾಕಲ್ಲ. ಹಾಗಾಗಿ ನಾನು ಇವಾಗ ಇದಕ್ಕೆ ಸಾಲ್ಟ್ ಹಾಕಿಲ್ಲ. ನಾನು ಆಮೇಲೆ ಸಾಂಬಾರು ಮಸಾಲೆಗೆ ರುಬ್ಬಿ ಹಾಕ್ತೀನಲ್ಲ, ಅದ್ರ ಜೊತೆ ನಾನು ಸಾಲ್ಟ್ ಹಾಕ್ಕೊತೀನಿ. ಅವಳಿಗೀಗ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ಅವಳು ಅವಳು ತಿಂತಾಳೆ.
ನಿದ್ದೆ ಮಾಡಿ ಎದ್ದ ತಕ್ಷಣ ನಾನೇನಾದರೂ ಕೊಡ್ತೀನಿ. ಒಂದೊಂದು ಸಲ ಸ್ವೀಟ್ ಪೊಟೊಟೊ ಇರುತ್ತೆ ಅದನ್ನು ಕೊಡ್ತೀನಿ. ಒಂದೊಂದು ಸಲ ಈ ಥರ ತರಕಾರಿ ಏನಾದರೂ ಕೊಡ್ತೀನಿ. ಒಂದೊಂದು ಸಲ ಅದೇ ಏನೂ ಇಲ್ಲ ಅಂತಂದಾಗ ಸರಿ ಮಾಡಿ ಇಟ್ಕೊಳ್ತೀನಿ, ಅದನ್ನು ಕೊಡ್ತೀನಿ. ಅಂತೂ ಎದ್ದ ತಕ್ಷಣ ನಾನು ಫೀಡ್ ಮಾಡ್ಸೋಕ್ಕೆ ಹೋಗಲ್ಲ. ನಾನು ಈ ಥರ ಏನಾದರೂ ಫುಡ್‌ಗಳನ್ನೇ ಕೊಟ್ಬಿಡ್ತೀನಿ ಜಾಸ್ತಿಯಾಗಿ. ಯಾಕಂತಂದರೆ ಫೀಡ್ ಮಾಡಿದ್ರೆ ಮತ್ತೆ ಊಟ ಮಾಡಲ್ಲ ಅಂತ ಅನ್ನೋದು. ಅದಕ್ಕೆ ನಾನು ಎದ್ದ ತಕ್ಷಣ ಈ ಥರ ಏನಾದರೂ ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ಕೊಡ್ತೀನಿ. ಏನು ಮತ್ತೆ ಇವಾಗ ಹೇಳ್ತಾರಲ್ಲ 1 ಇಯರ್ ತನಕ ಕೊಡಬಾರ್ದು, ಅದು ಕೊಡಬಾರ್ದು, ಇದು ಕೊಡಬಾರ್ದು ಅಂತ. ನಾನಂತೂ ನನ್ನ ಮಗಳಿಗೆ ಎಲ್ಲಾನು ಕೊಡ್ತೀನಿ. ಆದರೆ ಸಾಲ್ಟ್ ಮತ್ತೆ ಶುಗರ್ ಹಾಕಿರೋದು ಏನೂ ಕೊಡಲ್ಲ. ಇವಾಗ ಅಂತೂ ನಾನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂತಂದರೆ 2 ವರ್ಷ ತನಕ ನಮ್ಮ ಕೈಯಲ್ಲಿ ಇರುತ್ತೆ, ಏನಾದರೂ ಕಂಟ್ರೋಲ್ ಮಾಡ್ಬೋದು. 2 ವರ್ಷ ಆದಮೇಲೆ ಬಿಸ್ಕೆಟ್, ಚಾಕ್ಲೇಟ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂತಂದರೂ ಹೊರಗಡೆ ಸಮಾಜ ಇಂಟ್ರೊಡ್ಯೂಸ್ ಮಾಡೇ ಮಾಡುತ್ತೆ. ಹಾಗಾಗಿ ನಾನು ಯಾಕೆ ಇವಾಗಲೇ ನಾನು ಇಂಟ್ರೊಡ್ಯೂಸ್ ಮಾಡಬೇಕು ಚಾಕ್ಲೇಟು, ಬಿಸ್ಕೆಟ್ನ ಅಂತ ಅಂದ್ಬಿಟ್ಟು ನಾನು ಅವಳಿಗೇನು ಕೊಡಲ್ಲ. ನಾನು ಮನೇಲಿ ಏನು ಮಾಡ್ತೀನೋ ಅದನ್ನ ಕೊಟ್ಬಿಡ್ತೀನಿ ಅಷ್ಟೇ. ತರಕಾರಿ ತಿಂತಾಳೆ, ಹಣ್ಣು ತಿಂತಾಳೆ, ಎಲ್ಲನೂ ಕೊಡ್ತೀನಿ. ಯಾವುದು ಅದು ಕೊಡಲ್ಲ, ಇದು ಕೊಡಲ್ಲ ಅಂತೇನಿಲ್ಲ. ಆದರೆ ಚಾಕ್ಲೇಟು, ಬಿಸ್ಕೆಟು, ಶುಗರು, ಸಾಲ್ಟ್ ಹಾಕಿರೋದೆಲ್ಲ ಕೊಡಕ್ಕೆ ಅವಳು ಆರಾಮಾಗಿ ತಿನ್ಕೊತಾಳೆ. ಅವಳದ್ದೇನು ಪ್ರಾಬ್ಲಮ್ ಇಲ್ಲ ನನಗೆ. ಹಾಗಾಗಿ ನಿಮಗೂ ಅಷ್ಟೇ, ನೀವು ಅಷ್ಟೇ ಮನೆಯಲ್ಲಿ ಏನೇನು ಮಾಡ್ತೀರಾ ಆ ಥರದ್ದನ್ನು ಎಲ್ಲನೂ ಇಂಟ್ರೊಡ್ಯೂಸ್ ಮಾಡಿ ನಿಧಾನಕ್ಕೆ ಅವ್ರು ತಿನ್ಕೊತಾರೆ. 6 ಮಂತ್ಸ್ 7 ಮಂತ್ ಕಂಪ್ಲೀಟ್ ಆಗೋ ತನಕ ಕಷ್ಟ ಆಗ್ಬೋದು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡೋಕ್ಕೆ. 7 ಮಂತ್ ಆದಮೇಲೆ ನಾನು ಏನು ಮಾಡಿದೆ ಅಂತಂದರೆ 6 ಮಂತ್ ಕಂಪ್ಲೀಟ್ ಆದ ನಂತರ ನಾನು 7 ಮಂತಲ್ಲಿ ಸ್ಟಾರ್ಟ್ ಮಾಡಿದ್ದು. ಆವಾಗಲೇ ನಾನು ಎಲ್ಲ 2 ಹೊತ್ತು ಅಂದರೆ ಬೆಳಗ್ಗೆ ಒಂದು ಸಲ 1 ಸ್ಪೂನಷ್ಟು, ಏನು ಜಾಸ್ತಿ ಏನು ತಿನ್ನಲ್ಲ ಮಕ್ಕಳು. 1 ಸ್ಪೂನಷ್ಟು ನಾನು ಕೊಡ್ತಾ ಇದ್ದೆ ಅಷ್ಟೇ. 1, 2 ಸ್ಪೂನು, 3 ಸ್ಪೂನ್ ಹಂಗೆ ಕೊಡ್ತಾ ಇದ್ದೆ ರಾಗಿ ಸರಿನ. ಆಮೇಲೆ ನಾನು ಮಧ್ಯಾಹ್ನ ನಾನೇನು ಗಂಜಿ ಅಥವಾ ವೈಟ್ ರೈಸ್ ಅಥವಾ ಇದು ಬಾಯ್ಲ್ಡ್ ರೈಸ್ ಏನಾದರೂ ಗೊತ್ತಿರುತ್ತೆ. ನಾನು ನನ್ನ ಮಗಳಿಗೆ 2, 3 ದಿನಕ್ಕೊಂದ್ಸಲ ಚೇಂಜಸ್ ಮಾಡ್ಕೊತಿದ್ದೆ. ಯಾಕಂದರೆ ಅವಳಿಗೆ ಜೀರ್ಣಶಕ್ತಿ ಪ್ರಾಬ್ಲಮ್ ಆಗ್ತಿರಲಿಲ್ಲ ಏನು. ಕೆಲವು ಮಕ್ಕಳಿಗೆ ಜೀರ್ಣ ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳನ್ನ ನೋಡಿಕೊಂಡು ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಬಟ್ ಒಂದು ಹೊತ್ತಂತೂ ಸ್ಮ್ಯಾಶ್ಡ್ ಫುಡ್ಡನ್ನು ಅಭ್ಯಾಸ ಮಾಡಿಸಿಡಿ. ಯಾಕಂತಂದರೆ ಅದು ನಿಮಗೆ ಯಾವಾಗಲೂ ಹೆಲ್ಪ್ ಆಗಿರುತ್ತೆ. ಪೇರೆಂಟ್ಸ್ ಆಗಿ ನಿಮಗೆ ಟೆನ್ಷನ್ ಆಗುತ್ತೆ. ಇಲ್ಲಾಂದರೆ ಟ್ರಾವೆಲ್ ಮಾಡಿದಾಗ ಎಲ್ಲ ತುಂಬ ಕಷ್ಟ ಆಗುತ್ತೆ. ಇಲ್ಲಾಂದರೆ ಟ್ರಾವೆಲ್ ಮಾಡಿದಾಗ ಎಲ್ಲೇ ಹೋದ್ರೂ ನಿಮಗೆ ಬನಾನಾ ಅಂತೂ ಸಿಕ್ಕೇ ಸಿಗುತ್ತೆ, ಯಾವ ಅಂಗಡಿಗೆ ಹೋದ್ರೂ. ಹಾಗಾಗಿ ನಿಮಗೆ ಬನಾನಾ ಸ್ಮ್ಯಾಶ್ ಮಾಡಿ, ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಸಿವಾಯ್ತು ಮಗುವಿಗೆ ಅಂತಂದರೆ ಫೀಡಿಂಗ್ ಆಗ್ತಿಲ್ಲ, ಅಷ್ಟು ಟೈಮ್ ಇಲ್ಲ ಅಥವಾ ಅಷ್ಟು ಕಂಫರ್ಟೇಬಲ್ ಇಲ್ಲ ಅಂತಂದಾಗ ಬನಾನಾನ ನೀವು ಸ್ಮ್ಯಾಶ್ ಮಾಡಿ ಕೊಡೋಕ್ಕಾಗುತ್ತೆ. ಅಥವಾ ಬೇರೆ ತುಂಬ ಫುಡ್‌ಗಳು ಕೊಡೋಕ್ಕಾಗುತ್ತೆ. ಹಾಗಾಗಿ ಸ್ಮ್ಯಾಶ್ಡ್ ಫುಡ್ಡನ್ನ ಆದಷ್ಟು ಬೇಗ ಇಂಟ್ರೊಡ್ಯೂಸ್ ಮಾಡಿ, ಸರಿಗಳನ್ನೇ ಜಾಸ್ತಿಯಾಗಿ ಕೊಡಬೇಡಿ. ನಿಧಾನಕ್ಕೆ ಒಂದೊಂದು ಹೊತ್ತು ಸರಿಗಳನ್ನ ಕೊಡಿ ಅಥವಾ 2 ಹೊತ್ತು ಸರಿಗಳನ್ನ. ನಾನು ನನ್ನ ಮಗಳಿಗೆ ಇವತ್ತಿಗೂ ಸರಿ ಕೊಡ್ತಾ ಇದ್ದೀನಿ. ಬಟ್ ನಾನು 1 ಹೊತ್ತು ಕೊಡ್ತೀನಿ ಅಥವಾ 2 ಹೊತ್ತು ಕೊಡ್ತೀನಿ. ಒಂದೊಂದು ಸಲ ಕೊಡೋದೇ ಇಲ್ಲ. ನಾವೇನು ಫುಡ್ ಮಾಡಿರ್ತೀವಿ ಅಥವಾ ಬೆಳಗ್ಗೆ ನಾನು ದೋಸೆ ಮಾಡಿದ್ರೆ ಅದನ್ನೇ ಕೊಡ್ತೀನಿ. ಮಧ್ಯಾಹ್ನ ಬಾಯ್ಲ್ಡ್ ರೈಸ್ ಮಾಡಿದರೆ ಅದನ್ನ ಕೊಡ್ತೀನಿ. ವೈಟ್ ರೈಸ್ ಮಾಡಿದರೆ ಅದನ್ನ ಕೊಡ್ತೀನಿ. ಅಥವಾ ಕಿಚಡಿ ಥರ ಏನಾದರೂ ಕೊಟ್ಟೇ ಕೊಡ್ತೀನಿ. ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲಿ ಸಾಲಿಡ್ ಯಾರ್ಯಾರು ಸ್ಟಾರ್ಟ್ ಮಾಡ್ತಿದ್ದೀರಾ, ಇನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಸ್ವಲ್ಪ ಹೇಳಿದೆ ಅಷ್ಟೇ. ಇನ್ನು ನಿಮಗೆ ಯೂಸ್‌ಫುಲ್ ಅಂತ ಅನಿಸಿದರೆ ಸ್ಟಾರ್ಟಿಂಗ್ ಕೊಟ್ಟಾಗ ನಾವು ನಮಗೆ ಬಾಯ್ಲ್ಡ್ ರೈಸ್ ಆಗಲಿ, ವೈಟ್ ರೈಸ್ ಆಗಲಿ ನಾವು ನಮ್ಮ ಹದಕ್ಕೆ ಅಂದರೆ ಬೇಯಿಸ್ಕೊಂಡಿರ್ತೀವಿ. ಅದನ್ನ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಕೊಡಿ. ಇದು ನಿಮಗೆ ಹೆಲ್ಪ್ ಆಗುತ್ತೆ. ಇಷ್ಟ ಆಯಿತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ನನ್ನ ಮಗಳು ಬಾಯ್ ಹೇಳ್ತಿದ್ದಾಳೆ. ಬಾಯ್.